ಹಾಯ್ ಗೈಸ್, ನಾವಿವತ್ತು ನೋಡ್ತಾ ಇರೋದು ಒಂದು ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ಇಂದನು ಮುಂದೆ ಏನಾಗುತ್ತೋ ಅನ್ನೋ ಕ್ಯೂರಿಯಾಸಿಟಿ ನಮ್ಗೆ ಕೊನೆವರೆಗೂ ಇರುತ್ತೆ. ಚಿತ್ರದ ಹೀರೋಯಿನ್ ಒಬ್ಳು ಕಳ್ಳಿ ಸಿಟಿಲಿ ಸಣ್ಣ ಪುಟ್ಟ ಕಳ್ತನ ಮಾಡ್ತಾ ಇರ್ತಾಳೆ. ಕೊನೆಗೆ ಒಂದಿನ ಪೊಲೀಸ್ ಕೈಗೆ ಸಿಗಾಕೋತಾಳೆ. ಆಗ ಕೋರ್ಟ್ ಅವಳಿಗೆ ಹೌಸ್ ಅರೆಸ್ಟ್ ದಂಡನೆ ವಿಧಿಸುತ್ತೆ. ಅಂದ್ರೆ ಮನೆಯಲ್ಲೇ ಇರ್ಬೇಕು. ಸೊ ಹಳ್ಳಿನಲ್ಲಿರೋ ಅವ್ರ ಮನೆಗೆ ಕಳಿಸ್ತಾರೆ. ಹೋದ್ಮೇಲೆ ಗೊತ್ತಾಗೋದು ಏನಂದ್ರೆ ಆ ಮನೆಯಲ್ಲಿ ಒಂದು ದೆವ್ವ ಇದೆ ಅಂತ. ಆ ದೆವ್ವ ಯಾಕೆ ಅವ್ರ ಮನೇಲಿದೆ, ಅದ್ರ ಉದ್ದೇಶ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹೊರಟ ಹೀರೋಯಿನ್ಗೆ ಏನಾಯ್ತು ಅನ್ನೋ ಕಥೆನ ಕ್ಲೈಮ್ಯಾಕ್ಸ್ ನಲ್ಲಿ ಶಾಕಿಂಗ್ ಟ್ವಿಸ್ಟ್ ಗಳೊಂದಿಗೆ ಹೇಳಿದ ಚಿತ್ರನೇ ಹೌಸ್ ಬೌಂಡ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಕಳ್ತನ ಮಾಡೋದಕ್ಕೆ ಬಂದಿರೋ ಇಬ್ಬರನ್ನ ತೋರಿಸ್ತಾರೆ. ಒಂದು ಬ್ಯಾಂಕ್ ನ ATM ಹೊಡೆದು ದುಡ್ಡು ತೆಗಿಯೋದಕ್ಕೆ ಬಂದಿರ್ತಾರೆ. ಹೇಗೋ ATM ಹೊಡೆದು ದುಡ್ಡು ತಗೊಂಡು ಹೊರಗಡೆ ಬಂದಾಗ ಕಾರ್ ಸ್ಟಾರ್ಟ್ ಆಗ್ತಾನೆ ಇಲ್ಲ. ಬ್ಯಾಂಕ್ ಅಲ್ಲಿ ಅಲಾರಾಮ್ ಶಬ್ದ ಕೇಳಿದ್ರಿಂದ ಸ್ಪಾಟ್ ಗೆ ಬಂದ ಪೊಲೀಸ್ನವರು ಇಬ್ಬರನ್ನು ಅರೆಸ್ಟ್ ಮಾಡ್ತಾರೆ. ಆಕ್ಚುಲಿ ಇವಳ ಚಿತ್ರದ ಹೀರೋಯಿನ್ ಕೈಲಿ. ಇವಳನ್ನ ಕೋರ್ಟ್ ಗೆ ಸಬ್ಮಿಟ್ ಮಾಡ್ತಾರೆ. ಕೈಲಿಗೆ ಒಬ್ರು ಲಾಯರ್ ಇದ್ದಾರೆ. ಅವಳು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾಳೆ. ಸೊ ಅವಳು ಮಾಡಿರೋದು ಕ್ರೈಮ್ ಅಲ್ಲ, ಅವಳಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ. ಕೈಲಿ ಇದಕ್ಕೂ ಮುಂಚೆ ಈ ತರ ತುಂಬಾ ಕೇಸ್ಗಳಲ್ಲಿ ಅರೆಸ್ಟ್ ಆಗಿರ್ತಾಳೆ. ಅದಕ್ಕೆ ಜಡ್ಜ್ ಒಂದು ತೀರ್ಪು ಕೊಡ್ತಾರೆ, ನೀನು 8 ತಿಂಗಳ ಕಾಲ ಹೌಸ್ ಅರೆಸ್ಟ್ ನಲ್ಲೇ ಇರ್ಬೇಕು, ಅಂದ್ರೆ ಮನೆ ಬಿಟ್ಟು ಹೊರಗಡೆ ಹೋಗ್ಬಾರ್ದು ಅಂತ. ಸೊ ಈಗ ನೇರವಾಗಿ ಹಳ್ಳಿಲಿರೋ ಅವ್ರ ತಾಯಿ ಮನೆಗೆ ಬರ್ತಾಳೆ. ಆಕ್ಚುಲಿ ಇವಳು ಚಿಕ್ಕ ವಯಸ್ಸಲ್ಲೇ ಮನೆ ಬಿಟ್ಟು ಓಡ್ ಬಂದಿರ್ತಾಳೆ. ಅಲ್ಲಿ ಲೋಕಲ್ ಪೊಲೀಸ್ ಒಬ್ರು ಇದ್ದಾರೆ, ಹೆಸರು ಹೇಮಸ್. ಕಾಮನ್ ಆಗಿ ಈ ರೀತಿ ಹೌಸ್ ಅರೆಸ್ಟ್ ನಲ್ಲಿ ಇರೋ ಕೈದಿಗಳಿಗೆ ಕಾಲಿಗೆ ಒಂದು ಡಿವೈಸ್ ನ ಕಟ್ತಾರೆ. ಇದನ್ನ ಬಿಚ್ಚೋದಾಗ್ಲಿ ಅಥವಾ ಮುರಿಯೋದಾಗ್ಲಿ ಮಾಡಬಾರ್ದು. ಹಾಗೇನಾದ್ರೂ ಟ್ರೈ ಮಾಡಿದ್ರೆ ನಮ್ಗೆ ಅಲರ್ಟ್ ಬರುತ್ತೆ. ಹಾಗೇನೆ ಈ ಸರೌಂಡಿಂಗ್ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ನೀವು ಈ ಗೇಟ್ ದಾಟುದ್ರೂನು ನಮ್ಗೆ ಸಿಗ್ನಲ್ ಬರುತ್ತೆ ಅಂತ ವಾರ್ನಿಂಗ್ ಕೊಟ್ಟು ಹೋಗ್ತಾರೆ. ಕಟ್ ಮಾಡಿದ್ರೆ ಎಲ್ಲರೂ ಡಿನ್ನರ್ ಮಾಡ್ತಾ ಇದ್ದಾರೆ. ತುಂಬಾ ವರ್ಷ ಆದ್ಮೇಲೆ ಮಗಳು ಮನೆಗ್ ಬಂದಿರೋದ್ರಿಂದ ಅವಳನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಅವಳು ಕೇರ್ ಮಾಡದೆ ಹೊರಗಡೆ ಬಂದು ಸ್ಮೋಕ್ ಮಾಡ್ತಾ ಇರುವಾಗ ಮನೆ ಹಿಂದೆ ಯಾರೋ ವಯಸ್ಸಾದ ವ್ಯಕ್ತಿ ಏನೋ ಸುಡ್ತಾ ಇದ್ದಾರೆ. ಮನೆ ಒಳಗಡೆ ಬಂದು ಒಂದು ಕಾಲ್ ಮಾಡ್ಬೇಕು ಅಂತ ತಾಯಿ ಹತ್ರ ಕೇಳ್ತಾಳೆ. ಮುಖ್ಯವಾದ ಕಾಲ್ ಅಲ್ಲಿ ಇದ್ದೀನಿ, ಈಗ ಕೊಡೋಕ್ ಆಗಲ್ಲ ಅಂದಾಗ ಕೋಪ ಮಾಡ್ಕೊಂಡು ರೂಮಿಗೆ ಹೋಗ್ತಾಳೆ. ಸರಿ FM ಆದ್ರೂ ಕೇಳೋಣ ಅಂತ ರೇಡಿಯೋ ಆನ್ ಮಾಡಿದ್ರೆ ಅಲ್ಲಿ ಇವ್ರ ತಾಯಿ ವಾಯ್ಸ್ ಕೇಳಿಸ್ತಾ ಇದೆ. ಯಾವ್ದೋ ಒಂದು ಹಾಂಟಿಂಗ್ ಶೋ ರನ್ ಆಗ್ತಾ ಇದೆ. ಅದಕ್ಕೆ ಕಾಲ್ ಮಾಡಿ ಇವ್ರಿಗೆ ಆದ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಇವ್ರು ಹೇಳ್ತಿರೋ ಪ್ರಕಾರ ಇವ್ರ ಮನೇಲಿ ದೆವ್ವ ಇದೆಯಂತೆ. ಇದನ್ ಕೇಳಿ ಕೈಲಿಗೆ ಸಿಟ್ಟು ಬರುತ್ತೆ. ಈ ಕಡೆ ಇವ್ರು ಮಾತು ಮುಂದುವರಿಸಿ ಒಂದಿನ ಬೇಸ್ಮೆಂಟ್ ಗೆ ಹೋಗಿದ್ರಂತೆ. ಆಗ ಅಲ್ಲಿ ಯಾವ್ದೋ ಒಂದು ದೆವ್ವ ಇವ್ರ ಕಣ್ಣಿಗೆ ಕಂಡಿದೆ. ಆಮೇಲೆ ಅದು ಸಡನ್ ಆಗಿ ಮಾಯ ಆಗೋಯ್ತು. ಪದೇ ಪದೇ ಈ ಮನೆಯಲ್ಲಿ ತನ್ನಷ್ಟಕ್ಕೆ ಡೋರ್ ಓಪನ್ ಆಗೋದು, ಯಾವ್ದೋ ಶಬ್ದ ಕೇಳಿಸೋದು, ಹೀಗೆಲ್ಲ ಆಗುತ್ತೆ ಅಂತ. ಆದ್ರೆ ಕೈಲಿಗೆ ಇದ್ರ ಮೇಲೆಲ್ಲ ನಂಬಿಕೆ ಇರೋದಿಲ್ಲ. ರಾತ್ರಿ ಸಮಯ ಮೇಲ್ಗಡೆ ಏನೋ ಶಬ್ದ ಕೇಳಿಸ್ತಾ ಇದೆ, ಏನೋ ಇಲ್ಲಿ ಓಡಾಡ್ತಾ ಇರ್ಬೋದು ಅಂತ ಇವಳು ನಿದ್ದೆ ಮಾಡೋದಕ್ಕೆ ಹೋಗ್ತಾಳೆ. ನೆಕ್ಸ್ಟ್ ಡೇ ಅವ್ರ ತಾಯಿ ನನ್ಗೆ ಸ್ವಲ್ಪ ಕೆಲ್ಸ ಇದೆ ಅಂತ ಸಿಟಿಗೆ ಹೋಗ್ತಾರೆ. ಕೈಲಿ ನೇರವಾಗಿ ಬೇಸ್ಮೆಂಟ್ ಗೆ ಹೋಗ್ತಾಳೆ. ಏನಾದ್ರೂ ಬುಕ್ಸ್ ಇದೆಯಾ ನೋಡೋಣ ಅಂತ. ಯಾಕಂದ್ರೆ ಒಬ್ಳೆ ಇರೋದ್ರಿಂದ ಬೋರ್ ಆಗ್ತಾ ಇದೆ. ಕಟ್ ಮಾಡಿದ್ರೆ ಡೆನ್ನಿಸ್ ಅನ್ನುವ ವ್ಯಕ್ತಿ ಬರ್ತಾರೆ. ಇವ್ರ ಕೆಲ್ಸ ಏನಂದ್ರೆ ಕೌನ್ಸಿಲಿಂಗ್ ಕೊಡೋದು. ಇಲ್ಲೆಲ್ಲ ಆರಾಮಾಗಿದ್ಯಾ, ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋತಾ ಇದ್ದಾರಾ ಅಂತೆಲ್ಲ ಕೇಳ್ತಾ ಇದ್ದಾರೆ. ಟ್ರಿಗರ್ ಆಗಿದ್ದ ಕೈಲಿ ನಿನಗೆ 2 ನಿಮಿಷ ಟೈಮ್ ಕೊಡ್ತೀನಿ, ನೀನ್ ಕೇಳ್ಬೇಕಾಗಿರೋ ಪ್ರಶ್ನೆಗಳನ್ನೆಲ್ಲ ಕೇಳಿ ಇಲ್ಲಿಂದ ಹೋಗು ಅಂತ. ಕಟ್ ಮಾಡಿದ್ರೆ ಕೈಲಿ ಅವ್ರ ತಾಯಿ ಮನೆಗ್ ಬಂದಾಗ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಫ್ರೀಜರ್ ನಲ್ಲಿದ್ದ ಫುಡ್ ಎಲ್ಲ ಖಾಲಿಯಾಗಿರುತ್ತೆ. ಇವಳು ನೋಡಿದ್ರೆ ಆರಾಮಾಗಿ ಟಿವಿ ನೋಡ್ತಾ ಇದ್ದಾಳೆ. ಏನಿದು ಮನೆ ಹೀಗಾಗಿದೆಯಲ್ಲ ಅಂತ ಕೇಳ್ತಾರೆ. ಆದ್ರೆ ಇವಳು ಏನು ರಿಪ್ಲೈ ಮಾಡ್ತಾನೆ ಇಲ್ಲ. ರಾತ್ರಿ ಕೈಲಿ ಅವ್ರ ತಾಯಿ ಅವ್ರ ಹಸ್ಬೆಂಡ್ ಗೆ ಹೇಳ್ತಾರೆ, ಕೈಲಿ ಮನೆಗ್ ಬಂದಿರೋದು ನನ್ಗೆ ಇಷ್ಟನೇ ಇಲ್ಲ, ಅವಳು ನನ್ ಮಾತಿಗೆ ಬೆಲೆನೆ ಕೊಡೋದಿಲ್ಲ, ಅದಕ್ಕೆ ಫಸ್ಟ್ ಅವಳನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂತ. ಈ ಕಡೆ ಕೈಲಿ ನಿದ್ದೆ ಮಾಡ್ತಾ ಇರುವಾಗ ಅವಳಿಗೆ ಏನೋ ಶಬ್ದ ಕೇಳಿಸುತ್ತೆ. ಏನು ಅಂತ ನೋಡಿದ್ರೆ ಇವಳು ಫೋನ್ ರಿಂಗ್ ಆಗ್ತಿರೋ ಶಬ್ದ ಕೇಳಿಸುತ್ತೆ. ಆಕ್ಚುಲಿ ಮನೆ ಒಳಗಡೆ ಸಿಗ್ನಲ್ ಸಿಗೋದೇ ಇಲ್ಲ. ಮತ್ತೆ ಹೇಗ್ ಶಬ್ದ ಕೇಳ್ತಿದೆ ಅಂತ ಹುಡ್ಕೊಂಡು ಹೋದಾಗ ಬೇಸ್ಮೆಂಟ್ ಇಂದಾನೆ ಶಬ್ದ ಕೇಳ್ತಾ ಇದೆ. ನೇರವಾಗಿ ಬೇಸ್ಮೆಂಟ್ ಗೆ ಬರ್ತಾಳೆ. ಅದೇ ಸಮಯಕ್ಕೆ ಕರೆಂಟ್ ಹೋಗಿದ್ರಿಂದ ಇವಳಿಗೆ ತುಂಬಾ ಭಯ ಆಗುತ್ತೆ. ಒಂದು ಲೈಟ್ ತಗೊಂಡು ನಿಧಾನಕ್ಕೆ ಹೋಗಿ ಚೆಕ್ ಮಾಡ್ತಾ ಇದ್ದಾಳೆ. ಆದ್ರೆ ಆ ಫೋನ್ ಕಾಣಿಸ್ತಾನೆ ಇಲ್ಲ. ಅವಳು ಕಾಲಿಗೆ ಕಟ್ಟಿರೋ ಡಿವೈಸ್ ಇಂದ ಬೀಪ್ ಶಬ್ದ ಕೇಳಿಸ್ತಾ ಇದೆ. ಅಷ್ಟ್ರಲ್ಲಿ ಯಾರೋ ಕಾಲ್ ಹಿಡಿದು ಎಳ್ದಂಗೆ ಫೀಲ್ ಆಗಿದ್ರಿಂದ ಕೈಲಿ ಜೋರಾಗಿ ಕಿರ್ಚು ಬಿಡ್ತಾಳೆ. ಶಬ್ದ ಕೇಳಿ ಅವ್ರ ತಾಯಿ ಅಲ್ಲಿಗೆ ಬರ್ತಾರೆ. ನೋಡು, ಕೆಲವೊಂದು ವಿಷಯನ ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ಲ, ಸುಮ್ನೆ ಇಲ್ಲಿಗೆಲ್ಲ ಬರ್ಬೇಡ ಅಂತ. ಕೈಲಿ ಹೇಳ್ತಾಳೆ, ಮನೆ ಒಳಗಡೆ ಯಾರೋ ನುಗ್ಗಿದ್ದಾರೆ, ಅವನು ನನ್ ಕಾಲ್ ಹಿಡ್ದಿದ್ರಿಂದಾನೆ ನಾನು ಕಿರ್ಚ್ಕೊಂಡೆ, ಫಸ್ಟ್ ಪೊಲೀಸ್ಗೆ ಕಾಲ್ ಮಾಡು ಅಂತ. ಅಷ್ಟ್ರಲ್ಲಿ ಇವ್ರಿಗೂ ಏನೋ ಶಬ್ದ ಕೇಳಿಸುತ್ತೆ. ತಕ್ಷಣ ಕೈಲಿ ಅವ್ರ ತಾಯಿ ಬಾಯಿನ ಮುಚ್ಚಿ ಹಿಡ್ಕೊಂಡು ನಿನ್ ಹೊಸ ಗಂಡ ಎಲ್ಲಿಗೆ ಹೋದ ಅಂತ. ಅಂದ್ರೆ ಕೈಲಿ ಅವ್ರ ತಂದೆ ತೀರ್ ಹೋಗಿರ್ತಾರೆ. ಈಗ ಇರೋದು ಸ್ಟೆಪ್ ಫಾದರ್. ಅವರು ನೈಟ್ ಡ್ಯೂಟಿಗೆ ಹೋಗಿದ್ದಾರೆ ಅನ್ನೋದು ಗೊತ್ತಾದ್ಮೇಲೆ ಸೊ ಹಾಗಾದ್ರೆ ಇಲ್ಲಿ ಯಾರೋ ಇದ್ದಾರೆ ಅಂತ ಅನ್ಸಿದ್ರಿಂದ ಇಬ್ರು ಮೇಲ್ಗಡೆ ಬರ್ತಾರೆ. ನೋಡಿದ್ರೆ ನಿಜವಾಗ್ಲೂ ಅಲ್ಲಿ ಏನೋ ಇದೆ ಅನ್ಸುತ್ತೆ. ಅದು ಹತ್ರ ಬರ್ತಿರೋದ್ ನೋಡಿ ಕೈಲಿ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾಳೆ.
ಅಯ್ಯಯ್ಯೋ ಅಂತ ಕಿರ್ಚಾಡೋ ಶಬ್ದ ಕೇಳ್ತಾ ಇದೆ. ಯಾರು ಅಂತ ಲೈಟ್ ಆನ್ ಮಾಡಿ ನೋಡಿದ್ರೆ ಅದು ಲೋಕಲ್ ಪೊಲೀಸ್ ಆಗಿರೋ ಹೇಮಸ್. ನೀವ ಇಲ್ಲೇನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ನಿನ್ ಕಾಲಿ ಕಟ್ಟಿರೋ ಡಿವೈಸ್ ಇಂದ ನಮ್ಗೇನೋ ಅಲರ್ಟ್ ಮೆಸೇಜ್ ಬಂತು, ನೀನು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದೀಯೇನೋ ಅಂತ ಅನ್ಕೊಂಡು ಚೆಕ್ ಮಾಡೋದಕ್ಕೆ ಬಂದೆ ಅಂತ. ಈಗ ಕೈಲಿ ನಡೆದ ಎಲ್ಲಾ ವಿಷಯನ ಹೇಳ್ತಾಳೆ. ಯಾರೋ ಮನೆ ಒಳಗಡೆ ಬಂದಿದ್ದಾನೆ, ಮೇ ಬಿ ಕಳ್ಳ ಅನ್ಸುತ್ತೆ, ನಾನ್ ನೋಡ್ದೆ ಅಂತ. ಆಗ ಇವ್ರ ತಾಯಿ ಹೇಳ್ತಾರೆ ಆತರ ಎಲ್ಲ ಯಾರು ಇಲ್ಲ, ಆಕ್ಚುಲಿ ಮನೇಲಿ ದೆವ್ವ ಇದೆ ಅಂತ. ಆಗ ಹೇಮಸ್ ಒಂದು ರೆಕಾರ್ಡರ್ ನ ಆನ್ ಮಾಡಿ ಈ ಮನೇಲಿ ಯಾರಾದ್ರೂ ಇದ್ದೀರಾ, ಯಾರಾದ್ರೂ ಇದ್ರೆ ಮಾತಾಡಿ ಅಂತ. ಇದನ್ನೆಲ್ಲ ನೋಡ್ತಿರೋ ಕೈಲಿಗೆ ಅನ್ನಿಸ್ತಾ ಇದೆ ಇವನ್ ತಲೆಯಲ್ಲಿ ಕೂದ್ಲಿಲ್ಲ ಸರಿ, ತಲೆ ಒಳಗಡೆ ಬುದ್ಧಿನೂ ಇಲ್ವಾ ಅಂತ. ರೀ ನೀವು ಪೊಲೀಸ್ ತಾನೆ, ನಮ್ ತಾಯಿ ಜೊತೆ ಸೇರ್ಕೊಂಡು ನೀವು ಇದನ್ನೆಲ್ಲ ನಂಬ್ತಾ ಇದ್ದೀರಾ ಅಂತ ಕೇಳ್ತಾಳೆ. ನನ್ ಕೆಲ್ಸ ಮಾಡೋಕ್ ಬಿಡಿ ಅಂತ ರೆಕಾರ್ಡ್ ಮಾಡಿದ್ನ ಪ್ಲೇ ಮಾಡ್ತಾರೆ. ಆದ್ರೆ ಅದ್ರಲ್ಲಿ ಇವ್ರ ವಾಯ್ಸ್ ಬಿಟ್ರೆ ಬೇರೇನು ರೆಕಾರ್ಡ್ ಆಗಿಲ್ಲ. ಮನೆಗ್ ಹೋಗಿ ಒನ್ಸ್ ಚೆಕ್ ಮಾಡ್ತೀನಿ. ದೆವ್ವಗಳು ಮಾತಾಡೋದು ನಮ್ಗೆ ಈಸಿಯಾಗಿ ಕೇಳೋದಿಲ್ಲ. ಅದನ್ನ ಚೆಕ್ ಮಾಡೋಕೆ ಕೆಲವೊಂದು ವಸ್ತುಗಳ ಅವಶ್ಯಕತೆ ಇದೆ. ನಾಳೆ ಇಲ್ಲಿಗೆ ಬಂದು CCTV ಫಿಕ್ಸ್ ಮಾಡ್ತೀನಿ. ದೆವ್ವಗಳ ಆಕ್ಟಿವಿಟೀಸ್ ಇದ್ರೆ ಖಂಡಿತ ರೆಕಾರ್ಡ್ ಆಗುತ್ತೆ ಅಂತ. ಅದಕ್ಕೆಲ್ಲ ನನ್ನ ಹತ್ರ ದುಡ್ಡಿಲ್ಲ, ಅದಕ್ಕೆ ನಾ ದೆವ್ವ ಇಲ್ಲೇ ಇರ್ಲಿ ಅಂತ ಸುಮ್ನೆ ಇದ್ದೀನಿ. ಹೇಮಸ್ ಹೇಳ್ತಾರೆ ನೀವೇನು ಚಿಂತೆ ಮಾಡಬೇಡಿ, ನಾನು ಈ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಬಗ್ಗೆ ಒಂದು ಸ್ಟಡಿ ಮಾಡ್ತಾ ಇದ್ದೀನಿ. ಸೊ ನಾನೇ ಕ್ಯಾಮರಾಗಳನ್ನ ತಂದು ಫಿಕ್ಸ್ ಮಾಡ್ತೀನಿ, ನನ್ ಸ್ಟಡಿಗೆ ಅದು ಯೂಸ್ ಆಗುತ್ತೆ ಅಂತ. ನೆಕ್ಸ್ಟ್ ಡೇನೆ ಕ್ಯಾಮರಾ ತಂದು ಫಿಕ್ಸ್ ಮಾಡ್ತಾನೆ. ಕೈಲಿ ಹೇಳ್ತಾಳೆ ನಿಮ್ ತಲೆ ಹೇಗ್ ಬೋಳಾಗಿದ್ಯೋ ಅದೇ ತರ ನಿಮ್ ತಲೆ ಒಳಗಡೆ ಬುದ್ಧಿನೂ ಇಲ್ಲ. ಇಲ್ಲಿ ಯಾವ್ದೇ ದೆವ್ವ ಭೂತ ಇಲ್ಲ ಅಂದ್ರೆ ನಿಮ್ಗೆ ಅರ್ಥ ಆಗಲ್ವಾ ಅಂತ. ನಿನ್ ಕಣ್ಣಿಗೆ ಕಾಣಿಸಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ದೆವ್ವ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಕಟ್ ಮಾಡಿದ್ರೆ ರಾತ್ರಿ ನಿದ್ದೆ ಮಾಡ್ತಾ ಇರುವಾಗ ಈ ರೂಮಲ್ಲಿ ಯಾರೋ ಇರೋ ತರಾನೇ ಇವಳಿಗೆ ಅನ್ನಿಸ್ತಾ ಇದೆ. ಕಣ್ಬಿಟ್ಟು ನೋಡಿದ್ರೆ ಒಂದು ಗೊಂಬೆ ಇವಳನ್ನೇ ನೋಡ್ತಾ ಇದೆ. ಆಕ್ಚುಲಿ ಇದಕ್ಕೂ ಮುಂಚೆ ಈ ಗೊಂಬೆ ಈ ರೂಮಲ್ಲಿ ಇರ್ಲೇ ಇಲ್ಲ. ಅದನ್ನೇ ನೋಡ್ತಾ ಇರುವಾಗ ನೀನು ಉಸಿರಾಡ್ತಾ ಇರೋದು ನನಗೆ ಕೇಳಿಸ್ತಾ ಇದೆ ಅಂತ ಆ ಗೊಂಬೆ ಮಾತಾಡ್ತಾ ಇದೆ. ಗಾಬರಿ ಆಗಿದ್ದ ಕೈಲಿ ಆ ಗೊಂಬೆನ ಬೆಂಕಿಗೆ ಹಾಕಿ ಸುಟ್ಟು ಬಿಡ್ತಾಳೆ. ನೆಕ್ಸ್ಟ್ ಡೇ ಬೆಳಗ್ಗೆ ಸ್ನಾನ ಮಾಡ್ತಾ ಇರುವಾಗ ರಾತ್ರಿ ಸುಟ್ಟಿದ್ದ ಗೊಂಬೆ ಬಾತ್ರೂಮ್ ಹತ್ರ ನಿಂತ್ಕೊಂಡಿದೆ. ಹೆದ್ರಿದ್ದ ಕೈಲಿ ಅದನ್ನ ದೂರ ಬಿಸಾಡ್ತಾಳೆ. ಕಟ್ ಮಾಡಿದ್ರೆ ಹೇಮಸ್ ಬರ್ತಾರೆ. ಅದನ್ನ ಫೋಟೋ ತಗೊಂಡು ಹಾಗೇನೆ ಆ ಗೊಂಬೆನ ಎತ್ಕೊಂಡು ಹೋಗುವಾಗ ದೆವ್ವ ಇರೋದೇನೋ ನಿಜಾನೇ, ಆದ್ರೆ ಈ ತರ ಗೊಂಬೆ ಎಲ್ಲ ಇಟ್ಕೊಂಡು ಆಟ ಆಡ್ಬೇಡ ಅಂತ. ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಕೈಲಿನೇ ಸುಮ್ನೆ ಡ್ರಾಮಾ ಮಾಡ್ತಿದ್ದಾಳೆ ಅಂತ. ಹಾಗೆ ಕಟ್ ಮಾಡಿದ್ರೆ ಕೌನ್ಸಿಲಿಂಗ್ ಕೊಡೋದಕ್ಕೆ ಡೆನ್ನಿಸ್ ಬರ್ತಾರೆ. ಅವರು ನಮ್ ಬ್ರೈನ್ ಅಲ್ಲಿ ನಮ್ಗೆ ಗೊತ್ತಿಲ್ಲದೆ ಕೆಲವೊಂದು ಕೆಮಿಕಲ್ಸ್ ಎಲ್ಲ ರಿಲೀಸ್ ಆದಾಗ ಹೀಗೆಲ್ಲ ಆಗುತ್ತೆ ಅಂತ ಏನೇನೋ ಹೇಳ್ತಾ ಇದ್ದಾರೆ. ಆಗ ಕೈಲಿ ನನಗೆ ಯಾವುದೇ ಮೆಂಟಲ್ ಇಲ್ನೆಸ್ ಇಲ್ಲ, ದಯವಿಟ್ಟು ನೀವು ಹೋಗಿ ಅಂತ ಅವ್ರನ್ನ ಕಳಿಸ್ತಾಳೆ. ಈಗ ಸುಮ್ನೆ ಕೂತಿರುವಾಗ ಹಿಂದೆ ಒಂದು ಡೋರ್ ಓಪನ್ ಆಗುತ್ತೆ. ಕೋಪ ಬಂದು ಡೋರ್ನೇ ಕಿತ್ತು ಬಿಡ್ತಾಳೆ. ಮತ್ತೆ ಒಂದು ಸಣ್ಣ ಡೋರ್ ಓಪನ್ ಆಗುತ್ತೆ. ನೋಡಿದ್ರೆ ಒಳಗಡೆ ತುಂಬಾ ಗೊಂಬೆಗಳೆಲ್ಲ ಇದೆ. ಇದೆಲ್ಲ ಹೇಗ್ ಇಲ್ಲಿಗ್ ಬಂತು, ಇದ್ರಲ್ಲೆಲ್ಲ ನಾನು ಆಟ ಆಡ್ಲಿಲ್ವಲ್ಲ ಅಂತ ಇವಳಿಗೆ ಅನ್ನಿಸ್ತಾ ಇದೆ. ಅವ್ರ ಸ್ಟೆಪ್ ಫಾದರ್ ಹತ್ರ ಇದ್ರ ಬಗ್ಗೆ ಕೇಳ್ತಾಳೆ, ಯಾಕೆ ಈ ಮನೆಯಲ್ಲಿ ತುಂಬಾ ಟಾಯ್ಸ್ ಎಲ್ಲ ಇದೆ ಅಂತ. ಇವ್ರು ಹೇಳೋ ಪ್ರಕಾರ ಇದೆಲ್ಲ ಡೊನೇಷನ್ ಆಗಿ ಬಂದಿರೋದಂತೆ. ಈ ಮನೇನ ಕೈಲಿ ಅವ್ರ ತಂದೆ ಪರ್ಚೇಸ್ ಮಾಡುವಾಗ್ಲೇ ಈ ವಸ್ತುಗಳೆಲ್ಲ ಇಲ್ಲೇ ಇತ್ತಂತೆ. ಹಳೆ ಓನರ್ ಇದನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಂತ. ಕೈಲಿಗ್ ಡೌಟ್ ಬಂದು ಬೇಸ್ಮೆಂಟ್ ಗೆ ಹೋಗಿ ಅಲ್ಲಿರೋ ಬುಕ್ ಎಲ್ಲ ಚೆಕ್ ಮಾಡ್ತಾಳೆ. ಅಲ್ಲಿರೋ ಎಲ್ಲಾ ಬುಕ್ ನಲ್ಲೂ ಸನ್ಶೈನ್ ಗ್ರೋ ಅಂತ ಒಂದು ಸೀಲ್ ಹಾಕಿದ್ದಾರೆ. ನಿರಂತರವಾಗಿ ಸರ್ಚ್ ಮಾಡಿದಾಗ ಕೆಲವೊಂದು ಫೈಲ್ ಸಿಗುತ್ತೆ. ಒಂದು ಚಿಕ್ಕ ಹುಡುಗಿಯ ಫೈಲ್ ಕೂಡ ಸಿಗುತ್ತೆ. ಈಗ್ಲೇ ಒಂದು ಶಾಕಿಂಗ್ ಟ್ವಿಸ್ಟ್. ಈ ಮನೇಲಿ ಒಂದು ಚಿಕ್ಕ ಹುಡುಗಿನ ಯಾರೋ ಬ್ರೂಟಲ್ ಆಗಿ ಕೊಲೆ ಮಾಡಿದ್ದಾರೆ. ಅವಳ ಹೆಸರು ಎಲಿಜಬೆತ್. ಕಟ್ ಮಾಡಿದ್ರೆ ಇದ್ರ ಬಗ್ಗೆ ಅವ್ರ ತಾಯಿ ಹತ್ರ ಕೇಳ್ತಾಳೆ, ಏನ್ ಮಾಡ್ಲಿ ಮಗಳೇ, ಆಗ ನಿನಗೆ ಕೇವಲ 4 ವರ್ಷ. ಈ ಮನೇನ ನಿಮ್ ತಂದೆನೆ ಪರ್ಚೇಸ್ ಮಾಡಿದ್ರು. ಸ್ಟಾರ್ಟಿಂಗ್ ನಲ್ಲಿ ನನ್ಗೂ ಗೊತ್ತಿರ್ಲಿಲ್ಲ, ಆಮೇಲೆ ಗೊತ್ತಾಯ್ತು ಈ ಮನೇಲಿ ಒಂದು ಕೊಲೆ ನಡೆದಿದೆ ಅಂತ. ಕಟ್ ಮಾಡಿದ್ರೆ ಹೇಮಸ್ಗೂ ಈ ವಿಷಯ ಹೇಳ್ತಾಳೆ. ಅವರಿಗೆ ಈ ಮನೆ ಬೇಸ್ಮೆಂಟ್ ಅಲ್ಲಿ ಒಂದು ಹುಡುಗಿನ ಕೊಲೆ ಮಾಡಿರೋದ್ರ ಬಗ್ಗೆ ಪಬ್ಲಿಷ್ ಆಗಿರೋ ನ್ಯೂಸ್ ಪೇಪರ್ ಕಟಿಂಗ್ ನ ತೋರಿಸ್ತಾಳೆ. ಅದ್ರಲ್ಲಿ ಮೆನ್ಷನ್ ಆಗಿರೋ ಪ್ರಕಾರ ಆ ಹುಡುಗಿನ ಕೊಲೆ ಮಾಡಿರೋ ಸೈಕೋ ಫೋರ್ಕ್ ನ ಯೂಸ್ ಮಾಡ್ಕೊಂಡು ಬರೋಬ್ಬರಿ 62 ಸಲ ಅವಳಿಗೆ ಚುಚ್ಚಿ ಕೊಲೆ ಮಾಡಿದ್ದಾನೆ. ಪೊಲೀಸರಿಂದ ಕಿಲ್ಲರ್ ನ ಕಂಡು ಹಿಡಿಯೋದಕ್ಕೆ ಆಗಿಲ್ಲ. ಕೇಸ್ ಹಾಗೇನೆ ಕ್ಲೋಸ್ ಆಗಿದೆ. ಆಮೇಲೆ ಈ ಮನೆನ ಕೈಲಿ ಅವ್ರ ತಂದೆ ಪರ್ಚೇಸ್ ಮಾಡಿದ್ದಾರೆ. ಇನ್ಮೇಲೆ ನನ್ನಿಂದ ಇಲ್ಲಿರೋದಕ್ಕಾಗಲ್ಲ ಅಂತ ಲಾಯರ್ ಹಾಗೇನೆ ಇವಳಿಗೆ ಕೌನ್ಸಿಲಿಂಗ್ ಕೊಡ್ತಿದ್ದ ವ್ಯಕ್ತಿನ ಕರೆಸಿ, ನೋಡಿ ಈ ಮನೇಲಿ ದೆವ್ವ ಇದೆ, ನನ್ನಿಂದ ಇರೋದಕ್ಕಾಗಲ್ಲ ಅಂತ. ಲಾಯರ್ ಹೇಳೋ ಪ್ರಕಾರ ನಿನ್ನ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ 3 ತಿಂಗಳಾದ್ರೂ ಸೈಲೆಂಟ್ ಆಗಿರ್ಬೇಕು. ಆಗ್ಲೇ ನಾನು ಜಡ್ಜ್ ಜೊತೆ ಮಾತಾಡಿ ಬೇರೆ ಕಡೆ ಶಿಫ್ಟ್ ಮಾಡೋ ವ್ಯವಸ್ಥೆ ಮಾಡ್ತೀನಿ. ಇಲ್ಲ ಅಂದ್ರೆ ನೀನು ದೆವ್ವ ಇದೆ ಅಂತ ಹೇಳ್ತಿದ್ಯಾ ಅಲ್ವಾ, ಸೊ ಆ ದೆವ್ವ ಇದೆ ಅನ್ನೋದನ್ನ ಪ್ರೂವ್ ಮಾಡು. ಆಗ ಮಾತ್ರ ನನ್ನಿಂದ ಕೋರ್ಟ್ ನಲ್ಲಿ ವಾದ ಮಾಡೋದಕ್ಕೆ ಸಾಧ್ಯ ಅಂತ. ಆಗ ಸಡನ್ ಆಗಿ ಕರೆಂಟ್ ಹೋಗುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಕರೆಂಟ್ ಬಂದಾಗ ಆ ಕೌನ್ಸಿಲಿಂಗ್ ಕೊಡ್ತಿದ್ದ ಡೆನ್ನಿಸ್ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ರಿಂದ ಅವ್ರಿಗೆ ತುಂಬಾ ಗಾಯ ಆಗಿದೆ. ಕಟ್ ಮಾಡಿದ್ರೆ ಪೊಲೀಸ್ನವರು ಬರ್ತಾರೆ. ಇವ್ರೇನ್ ಗೆಸ್ ಮಾಡ್ತಾರೆ ಅಂದ್ರೆ ಕೈಲಿ ಇಲ್ಲಿಂದ ತಪ್ಸ್ಕೊಂಡು ಹೋಗೋದಕ್ಕೋಸ್ಕರನೇ ಅವಳೇ ಇದನ್ನೆಲ್ಲ ಮಾಡ್ತಿದ್ದಾಳೆ ಅಂತ.
ಸೊ ಇನ್ಮೇಲೆ ಇಲ್ಲಿ ಇದ್ರೆ ಸರಿಯಾಗಲ್ಲ ಅಂತ ಮನೆ ಬಿಟ್ಟು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾಳೆ. ಹೇಗೆ ಇವಳು ಕಾಲಲ್ಲಿ ಆ ಡಿವೈಸ್ ಫಿಕ್ಸ್ ಆಗಿರೋದ್ರಿಂದ ಇವಳನ್ನ ಟ್ರ್ಯಾಕ್ ಮಾಡ್ಕೊಂಡು ಹೇಮಸ್ ಬರ್ತಾರೆ. ನೋಡು, ನೀನು ಈ ಮನೆ ಬಿಟ್ಟು ಹೋದ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ. ನಿಮ್ ಮನೇಲಿ ಸತ್ತಿರೋದು ಒಂದು ಹುಡುಗಿ. ಅವಳ ಆತ್ಮ ನಿನ್ ಹತ್ರ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದೆ. ಅಟ್ಲೀಸ್ಟ್ ಅದು ಏನ್ ಹೇಳುತ್ತೋ ಕೇಳು ಅಂತ. ಇವನ್ ಹೇಳೋದ್ರಲ್ಲೂ ಅರ್ಥ ಇದೆ ಅಂತ ಅನ್ಸಿದ್ರಿಂದ ರಿಟರ್ನ್ ಮನೆಗ್ ಬರ್ತಾಳೆ. ಬೇಸ್ಮೆಂಟ್ ಗೆ ಹೋಗಿ, ಎಲಿಜಬೆತ್, ನೀನೇನಾದ್ರೂ ಹೇಳೋದಿದ್ರೆ ನನ್ ಹತ್ರ ಹೇಳು ಅಂತ. ಆಗ ಅಲ್ಲಿ ಇನ್ನೊಂದು ಡೋರ್ ಓಪನ್ ಆಗುತ್ತೆ. ಹೋಗ್ ನೋಡ್ದಾಗ ಗ್ರಿಲ್ ನಲ್ಲಿ ಏನೋ ಸಿಗಾಕೊಂಡಿದೆ. ಏನು ಅಂತ ನೋಡಿದ್ರೆ ಅದೊಂದು ಡೆಂಟಲ್ ಪ್ಲೇಟ್, ಅಂದ್ರೆ ಹಲ್ ಸೆಟ್. ಹಾಗೆ ನಿಮ್ ಮತ್ತೆ ಏನೋ ಶಬ್ದ ಕೇಳಿಸುತ್ತೆ. ಶಬ್ದ ಬರ್ತಿರೋ ಡೈರೆಕ್ಷನ್ ಗೆ ಹೋಗಿ ನೋಡಿದ್ರೆ ಒಂದು ವೆಂಟ್ ಇದೆ. ಅದ್ರೊಳಗಡೆ ಒಂದು ಬಾಕ್ಸ್ ಸಿಗುತ್ತೆ. ಓಪನ್ ಮಾಡಿ ನೋಡಿದ್ರೆ ಕಾಸ್ಟ್ಲಿ ವಾಚ್, ಹಾಗೇನೆ ಸ್ವಲ್ಪ ಡ್ರಗ್ಸ್ ಎಲ್ಲ ಇದೆ. ಹಾಗೆ ಕಟ್ ಮಾಡಿದ್ರೆ ಹೇಮಸ್ ನ ಕರ್ಸಿ ಅವ್ರಿಗೆ ಡೆಂಟಲ್ ಪ್ಲೇಟ್ ನ ತೋರಿಸ್ತಾಳೆ. ಇದೇನು ಎಲಿಜಬೆತ್ ನ ಡೆಂಟಲ್ ಪ್ಲೇಟ್ ಅಂತ ಕೇಳಿದಾಗ, 18 ವರ್ಷದ ಹುಡುಗಿ ಹೇಗೆ ಡೆಂಟಲ್ ಪ್ಲೇಟ್ ಯೂಸ್ ಮಾಡೋದಕ್ಕೆ ಸಾಧ್ಯ? ಹಾಗೇನೆ ಆ ಹುಡುಗಿ ಥಿಂಗ್ಸ್ ಎಲ್ಲ ಚೆಕ್ ಮಾಡಿದಾಗ ಒಂದು ಕಾಸ್ಟ್ಲಿ ವಾಚ್ ಸಿಕ್ಕಿದೆ. ನಾನ್ ಗೆಸ್ ಮಾಡೋ ಪ್ರಕಾರ ಈ ಹುಡುಗಿ ಅದನ್ನ ಎಲ್ಲಿಂದನೋ ಕದ್ಕೊಂಡ್ ಬಂದಿದ್ದಾಳೆ ಅನ್ಸುತ್ತೆ. ಸೊ ಅವಳಿಂದ ಈ ವಾಚ್ ನ ಕಳ್ತನ ಮಾಡೋಕೆ ಯಾರೋ ಒಬ್ಬ ಈ ಮನೆ ಒಳಗಡೆ ನುಗ್ಗಿರ್ಬೋದು. ಅವನೊಬ್ಬ ಸೈಕೋ. ಮರ್ಡರ್ ರಿಪೋರ್ಟ್ ನ ನ್ಯೂಸ್ ಪೇಪರ್ ನಲ್ಲಿ ನಾನು ನೋಡ್ದೆ. ಅದ್ರಲ್ಲಿರೋ ಪ್ರಕಾರ ಎಲಿಜಬೆತ್ ಬಾಡಿಲಿ ಕಚ್ಚಿರೋ ಮಾರ್ಕ್ಸ್ ಇದೆ. ಅಂದ್ರೆ ಏನರ್ಥ? ಆ ಸೈಕೋ ಅವಳಿಗೆ ಕಚ್ಚುವಾಗ ಅವನ್ ಡೆಂಟಲ್ ಪ್ಲೇಟ್ ಬಿದ್ದೋಗಿದೆ. ಎಸ್ಕೇಪ್ ಆಗೋ ಅವಸರದಲ್ಲಿ ಅದನ್ನ ತಗೊಳ್ದೆ ಹೋಗಿದ್ದಾನೆ. ಸರಿ, ಅದಕ್ಕೆ ಏನಿವಾಗ? ನನ್ಗೆ ಒಬ್ಬನ ಮೇಲೆ ಡೌಟ್ ಇದೆ ಅಂತ ಮನೆ ಹಿಂದೆ ಕರ್ಕೊಂಡು ಹೋಗ್ತಾಳೆ. ಫಸ್ಟ್ ಸೀನ್ ನಲ್ಲಿ ಇವಳು ಸ್ಮೋಕ್ ಮಾಡ್ತಾ ಇರುವಾಗ ಯಾರೋ ಒಬ್ಬ ಬೆಂಕಿನಲ್ಲಿ ಹಾಕಿ ಏನೋ ಸುಡ್ತಾ ಇದ್ದ ಅಲ್ವಾ, ಅವನ್ನ ತೋರಿಸಿ ಇವನ್ ಮೇಲೆ ನನಗೆ ಡೌಟ್ ಇದೆ. ನಮ್ ಫ್ಯಾಮಿಲಿ ಮನೆಗ್ ಬರೋಕ್ ಮುಂಚೆಯಿಂದನೂ ಈ ವ್ಯಕ್ತಿ ಇಲ್ಲೇ ಇದ್ದಾನಂತೆ. ನನ್ಗೆ ಅನ್ಸೋ ಪ್ರಕಾರ ಇವನೇ ಎಲಿಜಬೆತ್ ನ ಕೊಲೆ ಮಾಡಿರ್ಬೋದು. ಹೀಗೆ ಮಾತಾಡ್ತಾ ಇರುವಾಗ ಅವನೇನೋ ಕಚ್ಚೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಅವ್ನ್ ಡೆಂಟಲ್ ಪ್ಲೇಟ್ ಕಿತ್ತು ಬರುತ್ತೆ. ಸೊ ಹಾಗಾದ್ರೆ ಪಕ್ಕ ಇವನೇ ಕಿಲ್ಲರ್ ಅಂತ ಇಬ್ರಿಗೂ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಪ್ಲಾನ್ ಏನಂದ್ರೆ ಅವ್ನ್ ಡೆಂಟಲ್ ಪ್ಲೇಟ್ ನ ಕದಿಬೇಕು. ಅದ್ರ ಜೊತೆ ನಮ್ಮನೇಲಿ ಸಿಕ್ಕಿರೋ ಡೆಂಟಲ್ ಪ್ಲೇಟ್ ಮ್ಯಾಚ್ ಆಗುತ್ತಾ ನೋಡ್ಬೇಕು. ಸೊ ಅವ್ನ್ ಡೆಂಟಲ್ ಪ್ಲೇಟ್ ನ ಕಳ್ತನ ಮಾಡೋದಕ್ಕೆ ಕೈಲಿ ಆ ಸೈಕೋ ಮನೆ ಒಳಗಡೆ ಹೋಗ್ತಾಳೆ. ಅವ್ನ್ ಡೆಂಟಲ್ ಪ್ಲೇಟ್ ನ ಎಲ್ಲಾದ್ರೂ ಬಿಚ್ಚಿಟ್ಟಿದ್ದಾನ ಅಂತ ಹುಡುಕ್ತಾ ಇದ್ದಾಳೆ. ಆದ್ರೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅವನು ಒಳ್ಳೆ ನಿದ್ದೆ ಮಾಡ್ತಾ ಇದ್ದಾನೆ. ನಿಧಾನಕ್ಕೆ ಅವ್ನ್ ಡೆಂಟಲ್ ಪ್ಲೇಟ್ ನ ತೆಗಿಯೋದಕ್ಕೆ ಟ್ರೈ ಮಾಡ್ತಾಳೆ. ಅಷ್ಟ್ರಲ್ಲಿ ಅವನಿಗೆ ಎಚ್ಚರಿಕೆ ಆಗುತ್ತೆ. ಹೆದ್ರಿ ಕೈಲಿ ಹೊರಗಡೆ ಓಡ್ ಬರ್ತಾಳೆ. ಅವನ್ ಬೇರೆ ಗನ್ ತಗೊಂಡು ಓಡಿಸ್ಕೊಂಡು ಬರ್ತಾ ಇದ್ದಾನೆ. ಕೈಲಿ ಮನೆಗ್ ಬಂದು ಬೇಸ್ಮೆಂಟ್ ಅಲ್ಲಿ ಒಂದು ದೊಡ್ಡ ಸೀಸರ್ ಹಿಡ್ಕೊಂಡು ಹೈಡ್ ಆಗ್ತಾಳೆ. ಆಗ ಸಡನ್ ಆಗಿ ಡೋರ್ ಓಪನ್ ಆಗಿದ್ರಿಂದ ಕೈಲಿ ಆ ಸೀಸರ್ ಯೂಸ್ ಮಾಡ್ಕೊಂಡು ಅಟ್ಯಾಕ್ ಮಾಡ್ತಾಳೆ. ನೋಡಿದ್ರೆ ಡೋರ್ ತೆಗ್ದಿರೋದು ಇವಳ ಸ್ಟೆಪ್ ಫಾದರ್. ಕಟ್ ಮಾಡಿದ್ರೆ ಅವ್ರನ್ನ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ತಾರೆ. ಇದ್ರಿಂದ ಅವ್ರ ತಾಯಿ ಕೈಲಿ ಜೊತೆ ಸರಿಯಾಗಿ ಮಾತಾಡೋದಿಲ್ಲ. ಸರಿ, ಏನೋ ತಪ್ಪಾಗೋಯ್ತು, ಇನ್ಮೇಲಾದ್ರೂ ಅವ್ರಿಬ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಮನೆಗ್ ಬಂದು ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ತಾ ಇದ್ದಾಳೆ. ಏನೇ ಮಾಡಿದ್ರೂನು ಉಲ್ಟಾ ಆಗ್ತಿರೋದ್ರಿಂದ ಇನ್ಮೇಲೆ ಸುಮ್ನೆ ಇರೋದೇ ಬೆಸ್ಟ್ ಅಂತ ಸೈಲೆಂಟ್ ಆಗಿದ್ದಾಳೆ. ಆದ್ರೆ ಹೇಮಸ್ಗೆ ಕೈಲಿ ಮಾತಿನ ಮೇಲೆ ನಂಬಿಕೆ ಇದೆ. ಸೊ ಅದಕ್ಕೆ ಆ ಸೈಕೋ ಇಲ್ದೇ ಇರೋ ಟೈಮ್ ನೋಡ್ಕೊಂಡು ಆ ಮನೆ ಒಳಗಡೆ ಹೋಗ್ತಾರೆ. ಅಲ್ಲೋಗಿ ಸರ್ಚ್ ಮಾಡಿದಾಗ ಕೆಲವೊಂದು ನ್ಯೂಸ್ ಪೇಪರ್ ಕಟ್ಟಿಂಗ್ ಸಿಗುತ್ತೆ. ಕೈಲಿ ಮನೇಲಿ ನಡೆದಿರೋ ಕೊಲೆ ಬಗ್ಗೆ ಪಬ್ಲಿಷ್ ಆಗಿರೋ ನ್ಯೂಸ್ ಪೇಪರ್ ಕಟ್ಟಿಂಗ್ಸ್ ಎಲ್ಲ ಇಟ್ಕೊಂಡಿದ್ದಾನೆ. ಅದನ್ನೆಲ್ಲ ಪ್ರೂಫ್ ಆಗಿರ್ಲಿ ಅಂತ ಫೋಟೋ ತಗೋತಾರೆ. ಇನ್ನೇನು ಹೊರಡಬೇಕು ಅನ್ನೋ ಅಷ್ಟ್ರಲ್ಲಿ ಆ ಸೈಕೋ ಹೊರಗಡೆನೆ ಇದ್ದಾನೆ. ಹೇಮಸ್ಗೆ ಗಾಬರಿ ಆಗುತ್ತೆ. ನೀನೇ ಅಲ್ವಾ ಆ ಹುಡುಗಿನ ಕೊಲೆ ಮಾಡಿರೋದು ಅಂತ ಕೇಳಿದಾಗ ನಿನಗೆ ಸತ್ಯ ಗೊತ್ತಾಗ್ಬೇಕು ಅಲ್ವಾ, ಸರಿ ನನ್ ಜೊತೆ ಬಾ ಅಂತ ಈಗ ಇವ್ರು ಒಂದು ಕತೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಕೆಲವು ವರ್ಷಗಳ ಹಿಂದೆ ಒಬ್ರು ಲೇಡಿ ಚಿಕ್ಕ ಹುಡುಗನ್ ಜೊತೆ ಇಲ್ಲಿಗ್ ಬಂದು ಇವತ್ತೊಂದಿನ ಇಲ್ಲಿ ಇರ್ತೀವಿ ಅಂತ ರಿಕ್ವೆಸ್ಟ್ ಮಾಡಿದ್ರಂತೆ. ಸರಿ, ಪಾಪ ಚಿಕ್ಕ ಹುಡುಗ ಬೇರೆ ಇದ್ದಾನೆ ಅಂತ ಇವರು ಕೂಡ ಒಪ್ಕೊಂಡಿದ್ದಾರೆ. ಆದ್ರೆ ಅದೇ ದಿನ ರಾತ್ರಿನೇ ಆ ಲೇಡಿ ಆ ಹುಡುಗನ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಬೇರೆ ದಾರಿ ಇಲ್ದೆ ಇವರೇ ಆ ಹುಡುಗನ್ನ ಸಾಕಿದ್ದಾರೆ. ಆ ಹುಡುಗ ಸ್ವಲ್ಪ ಅಬ್ನಾರ್ಮಲ್. ಅವನ್ ಹೆಸರು ಯೂಜಿನ್. ಸಮ್ ಟೈಮ್ಸ್ ಓವರ್ ಇಂಟೆಲಿಜೆಂಟ್. ಕೆಲವೊಂದ್ಸಲ ತುಂಬಾ ದಡ್ಡನ್ ತರ ನಡ್ಕೋತಾ ಇದ್ನಂತೆ. ಅವನಿಗೆ ಎಲೆಕ್ಟ್ರಿಕಲ್ ಐಟಮ್ಸ್ ಅಂದ್ರೆ ತುಂಬಾ ಇಷ್ಟ. ಅದನ್ನ ಇಟ್ಕೊಂಡು ಏನೇನೋ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಾ ಇದ್ದ. ಆದ್ರೆ ಒಂದಿನ ಇವರು ಸಾಕಿದ್ದ ಬೆಕ್ಕನ್ನ ಸಾಯಿಸಿ ಅದನ್ನ ಹಂಗೇನೆ ಅಂಟಿಸಿದ್ನಂತೆ. ಟ್ರಿಗರ್ ಆಗಿದ್ದ ಇವರು ಅವನಿಗೆ ಸರಿಯಾಗಿ ಬೈದಿದ್ರಿಂದ ಕೋಪ ಮಾಡ್ಕೊಂಡು ಎಲ್ಲೋ ಹೋಗಿದ್ದಾನೆ. ಅವತ್ತು ಹೋದವನು ಇವತ್ತಿನವರೆಗೂ ಇವ್ರ ಕಣ್ಣಿಗೆ ಕಂಡೇ ಇಲ್ಲ. ಸೊ ಅವನು ವಿಚಿತ್ರವಾಗಿ ನಡ್ಕೋತಾ ಇದ್ದ. ಎಲಿಜಬೆತ್ ಸಾಯೋಕೆ 1 ವರ್ಷದ ಹಿಂದೆ ಅಷ್ಟೇ ಅವನು ಕಾಣೆ ಆಗಿದ್ದ. ನನ್ ಪ್ರಕಾರ ಅವನೇ ಅವಳನ್ನ ಕೊಲೆ ಮಾಡಿರ್ಬೋದು. ಸರಿ, ಅವನು ಇಲ್ಲಿರುವಾಗ ಯಾವ ಜಾಗದಲ್ಲಿ ಸ್ಟೇ ಆಗಿದ್ದ ಅಂತ ಕೇಳಿದಾಗ ಮನೆ ಹಿಂದೆ ಇರೋ ಒಂದು ಟನಲ್ ನ ತೋರಿಸ್ತಾರೆ. ಈ ಬೇಸ್ಮೆಂಟ್ ಅಲ್ಲೇ ಇರ್ತಿದ್ದ ಅಂತ. ಹಾಗೆ ಕಟ್ ಮಾಡಿ ಕೈಲಿನ ತೋರಿಸ್ತಾರೆ. ಕ್ಲೀನ್ ಮಾಡ್ತಾ ಇರುವಾಗ ಕಿಚನ್ ನಲ್ಲಿ ಸಣ್ಣ ಗ್ಯಾಪ್ ಇದೆ. ಒಳಗಡೆ ಹೋಗಿ ನೋಡಿದ್ರೆ ಇಲ್ಲೂ ಕೂಡ ಒಂದು ಟನಲ್ ತರ ಇದೆ. ನಿಧಾನಕ್ಕೆ ಒಳಗಡೆ ಹೋಗ್ತಾ ಇದ್ದಾಳೆ.
ಈ ಕಡೆ ಹೆಮಸ್ ಕೈಲಿಗೆ ಸಿಕ್ಕಿದ್ದ ಡೆಂಟಲ್ ಪ್ಲೇಟ್ ಜೊತೆಗೆ ಆ ವ್ಯಕ್ತಿಯ ಡೆಂಟಲ್ ಪ್ಲೇಟ್ ನ ಮ್ಯಾಚ್ ಮಾಡಿ ನೋಡಿದ್ದಾರೆ. ಆದ್ರೆ ಅದು ಮ್ಯಾಚ್ ಆಗಿಲ್ಲ. ಸೊ ಆ ವ್ಯಕ್ತಿ ಹೇಳ್ತಿರೋ ತರ ಆ ಹುಡ್ಗನೇ ಎಲಿಜಬೆತ್ ನ ಕೊಲೆ ಮಾಡಿರ್ಬೋದಾ ಅಂತ ಯೋಚನೆ ಮಾಡ್ತಾನೆ. ಹಾಗೇನೆ ಕೈಲಿ ಸುಟ್ಟಿದ್ದ ಗೊಂಬೆನ ನೋಡ್ತಾನೆ. ಈ ಗೊಂಬೆ ಮಾತಾಡ್ತಾ ಇತ್ತು ಅಂತ ಕೈಲಿ ಹೇಳಿರ್ತಾಳೆ. ಆ ಗೊಂಬೆನ ಚೆಕ್ ಮಾಡಿದಾಗ ಒಂದು ಕ್ಯಾಸೆಟ್ ಸಿಗುತ್ತೆ. ಅದನ್ನ ಅವ್ರ ವಾಕ್ಮ್ಯಾನ್ ನಲ್ಲಿ ಹಾಕಿ ಪ್ಲೇ ಮಾಡ್ತಾರೆ. ಆ ಕ್ಯಾಸೆಟ್ ಅಲ್ಲಿರೋ ವಾಯ್ಸ್ ಯಾವ್ದಂದ್ರೆ ಸತ್ತೋಗಿರೋ ಎಲಿಜಬೆತ್ ನ ವಾಯ್ಸ್ ಆಗಿರುತ್ತೆ. ಅದ್ರಲ್ಲಿ ಎಲಿಜಬೆತ್ ಹೇಳ್ತಿರೋ ಪ್ರಕಾರ, ನಾನು ನಮ್ ತಾಯಿಗೆ ಹೇಳ್ದೆ ನಮ್ ಮನೆ ಬೇಸ್ಮೆಂಟ್ ಅಲ್ಲಿ ಒಬ್ಬ ಇದ್ದಾನೆ ಅಂತ, ಆದ್ರೆ ಅವರು ನಂಬೋದಕ್ಕೆ ರೆಡಿನೇ ಇಲ್ಲ. ಸರಿ, ನಿನ್ ಹೆಸರೇನು ಅಂತ ಎಲಿಜಬೆತ್ ಕೇಳ್ದಾಗ ಯೂಜಿನ್ ಅಂತ ಒಂದು ವಾಯ್ಸ್ ಬರುತ್ತೆ. ಇದನ್ ಕೇಳಿ ಹೆಮಸ್ಗೆ ಗಾಬರಿ ಆಗುತ್ತೆ. ಕಟ್ ಮಾಡಿದ್ರೆ ಕೈಲಿ ಟನಲ್ ಒಳಗಡೆ ಹೋದಾಗ ಒಂದು ಸಣ್ಣ ಹೋಲ್ ಕಾಣಿಸುತ್ತೆ. ಅದ್ರ ಮೂಲಕ ನೋಡಿದಾಗ ಯಾರೋ ಸ್ಟ್ರೇಂಜರ್ ಹೆಡ್ಸೆಟ್ ಹಾಕೊಂಡು ಸಾಂಗ್ ಕೇಳ್ತಾ ಇದ್ದಾನೆ. ಇದನ್ ನೋಡಿ ಕೈಲಿಗೆ ಗಾಬರಿ ಆಗುತ್ತೆ. ಈಗ್ಲೇ ಅಲ್ಲ ಇವಳಿಗೆ ಅರ್ಥ ಆಗುತ್ತೆ, ಇವ್ರ ತಾಯಿ ಇವನ್ನ ನೋಡಿನೇ ದೆವ್ವ ಅಂತ ಅನ್ಕೊಂಡಿದ್ದಾರೆ. ಮನೇಲಿ ಪದೇ ಪದೇ ಕರೆಂಟ್ ಹೋಗ್ತಾ ಇತ್ತು. ಹಾಗೇನೆ ಮನೇಲಿದ್ದ ಫುಡ್ ಐಟಮ್ ಎಲ್ಲ ಕಾಣೆ ಆಗ್ತಿರೋದಕ್ಕೆ ಕಾರಣ ಇವನೇ ಅನ್ನೋದು ಗೊತ್ತಾಗುತ್ತೆ. ಅಷ್ಟ್ರಲ್ಲಿ ಅವನು ಕೈಲಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಹೇಗೋ ಎಸ್ಕೇಪ್ ಆಗಿ ಹೊರಗಡೆ ಬಂದು ಕಾರ್ನಲ್ಲಿ ಹತ್ಕೋತಾಳೆ. ಯೂಜಿನ್ ಕೂಡ ಹಿಂದೆನೆ ಓಡ್ ಬರ್ತಾನೆ. ಹೇಗೋ ಎಸ್ಕೇಪ್ ಆಗಿ ಪೊಲೀಸ್ ಸ್ಟೇಷನ್ಗೆ ಬಂದು ನಡೆದ ಎಲ್ಲಾ ವಿಷಯ ಹೇಳ್ತಾಳೆ. ನಮ್ಮ ಮನೆ ಬೇಸ್ಮೆಂಟ್ ಅಲ್ಲಿ ಒಬ್ಬ ತುಂಬಾ ವರ್ಷಗಳಿಂದ ಸ್ಟೇ ಆಗಿದ್ದಾನೆ, ಬೇಗ ಬನ್ನಿ ಅಂತ. ಅಷ್ಟ್ರಲ್ಲಿ ಹೆಮಸ್ ಬರ್ತಾರೆ. ಈ ಹುಡುಗಿ ಹೇಳ್ತಿರೋದೆಲ್ಲ ನಿಜ. ಇವ್ರ ಮನೆಯಲ್ಲಿ ಯೂಜಿನ್ ಅನ್ನೋ ಹುಡುಗ ಕಳೆದ 10 ವರ್ಷದಿಂದ ಬೇಸ್ಮೆಂಟ್ ಅಲ್ಲೇ ಸ್ಟೇ ಆಗಿದ್ದಾನೆ ಅಂತ. ನೇರವಾಗಿ ಮನೆಗ್ ಬಂದಾಗ ಕೈಲಿ ಇಲ್ಲೇ ನೋಡ್ದೆ ಅಂತ ಹೇಳ್ತಾ ಇದ್ದಾಳೆ. ಆದ್ರೆ ಇವ್ರ ತಾಯಿ ನಂಬೋದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಅವರು ಸ್ಟಿಲ್ ಇದೆಲ್ಲ ಮಾಡ್ತಿರೋದು ದೆವ್ವ ಅಂತಾನೆ ಅನ್ಕೊಂಡಿದ್ದಾರೆ. ಮನೇಲಿ ಡ್ರಗ್ಸ್ ಬೇರೆ ಸಿಗುತ್ತೆ. ಅದನ್ನ ನೋಡಿ ಈ ಹುಡುಗಿ ಡ್ರಗ್ಸ್ ತಗೊಂಡಿದ್ದಾಳೆ ಅನ್ಸುತ್ತೆ. ಅದಕ್ಕೇನೆ ಹೀಗೆಲ್ಲ ಹೇಳ್ತಾ ಇದ್ದಾಳೆ ಅಂತ ಪೊಲೀಸ್ನವರು ಅನ್ಕೋತಾರೆ. ಅವಳನ್ನ ಚೆಕ್ ಮಾಡೋದಕ್ಕೆ ಕೌನ್ಸಿಲಿಂಗ್ ಮಾಡ್ತಿದ್ದ ಡೆನ್ನಿಸ್ ನ ಕರೆಸ್ತಾರೆ. ನಾನ್ ಅವತ್ತು ದೆವ್ವ ಎಲ್ಲ ಏನು ಇಲ್ಲ ಅಂತ ಹೇಳ್ದಾಗ ಕತ್ಲೇಲಿ ನನ್ ಮೇಲೆ ಅಟ್ಯಾಕ್ ಮಾಡ್ದೆ ಅಲ್ವಾ ನೀನು ಅಂತ. ಕೈಲಿ ಹೇಳ್ತಾಳೆ, ಅದು ನಾನಲ್ಲ, ನಮ್ ಮನೇಲಿ ಸ್ಟೇ ಆಗಿರೋ ಯೂಜಿನ್. ಆದ್ರೆ ಇವ್ರು ಯಾರು ಇವಳ ಮಾತನ್ನ ಕೇಳೋದಕ್ಕೆ ರೆಡಿನೇ ಇಲ್ಲ. ಸೊ ಡಾಕ್ಟರ್ ಹಾಗೇನೆ ಡೆನ್ನಿಸ್ ಹೇಳ್ತಾರೆ, ನಿಮ್ ಮಗಳಿಗೆ ಮೆಂಟಲ್ ಇಲ್ನೆಸ್ ಇದೆ ಅನ್ಸುತ್ತೆ, ಸೊ ಇವತ್ ರಾತ್ರಿ ನಾವು ಇಲ್ಲೇ ಇರ್ತೀವಿ ಅಂತ. ಕೈಲಿ ಅವ್ರ ತಾಯಿ ಅವರಿಗೆಲ್ಲ ಬಿಸ್ಕೆಟ್ ಕೊಡ್ತಾರೆ. ಈಗ್ಲೇ ಒಂದು ಶಾಕಿಂಗ್ ಟ್ವಿಸ್ಟ್. ಡೆನ್ನಿಸ್ ಬಿಸ್ಕೆಟ್ ತಿನ್ನುವಾಗ ಅವ್ರ ಡೆಂಟಲ್ ಪ್ಲೇಟ್ ಕಿತ್ತು ಬರುತ್ತೆ. ಅದನ್ನ ನೋಡಿ ಕೈಲಿಗೆ ಗಾಬರಿ ಆಗುತ್ತೆ. ತಕ್ಷಣ ಅವ್ರ ತಾಯಿ ಜೊತೆ ಮಾತಾಡ್ಬೇಕು ಅಂತ ಹೊರಗಡೆ ಬರ್ತಾಳೆ. ಅಮ್ಮ, ಇಲ್ಲಿ ಏನ್ ನಡೀತಾ ಇದೆಯೋ ನನಗ್ ಗೊತ್ತಾಯ್ತು. ಅದನ್ನ ಪ್ರೂವ್ ಮಾಡ್ಬೇಕಂದ್ರೆ ಫಸ್ಟ್ ನಾನು ಬೇಸ್ಮೆಂಟ್ ಗೆ ಹೋಗ್ಬೇಕು. ಅಲ್ಲಿ ಎಲಿಜಬೆತ್ ಫೈಲ್ ನ ಚೆಕ್ ಮಾಡ್ಬೇಕು. ಯಾಕಂದ್ರೆ ಡೆನ್ನಿಸ್ ಹಾಗೂ ಎಲಿಜಬೆತ್ ಗೆ ಏನೋ ಲಿಂಕ್ ಇದೆ ಅನ್ಸುತ್ತೆ. ನಾನ್ ಬರೋವರೆಗೂ ನೀನ್ ಹೇಗಾದ್ರೂ ಮ್ಯಾನೇಜ್ ಮಾಡು ಅಂತ ಅವ್ರ ತಾಯಿನ ಕಳ್ಸಿ ಅವಳು ಬೇಸ್ಮೆಂಟ್ ಗೆ ಹೋಗ್ತಾಳೆ. ಇವ್ರು ಏನೇನೋ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಕೈಲಿ ಬೇಸ್ಮೆಂಟ್ ಗೆ ಬಂದು ಎಲಿಜಬೆತ್ ಫೈಲ್ ನ ಚೆಕ್ ಮಾಡಿದಾಗ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಎಲಿಜಬೆತ್ ನ ಒಂದು ಆರ್ಫನೇಜ್ ಇಂದ ಇಲ್ಲಿಗೆ ದತ್ತು ತಗೊಂಡು ಬಂದಿರ್ತಾರೆ. ಎಲಿಜಬೆತ್ ಮೇಲೆ ಸೆಕ್ಸುವಲಿ ಅಬ್ಯೂಸ್ ಮಾಡೋದ್ರ ಜೊತೆಗೆ ಅವಳನ್ನ ಕೊಂದಿದ್ದೆ ಆ ಡೆನ್ನಿಸ್. ಒಂದು ರಿಪೋರ್ಟ್ ನಲ್ಲಿ ಡೆನ್ನಿಸ್ ಅಂತಾನೆ ಮೆನ್ಷನ್ ಆಗಿದೆ. ಇದನ್ನೆಲ್ಲ ನೋಡಿ ಇವಳಿಗೆ ಗಾಬರಿ ಆಗುತ್ತೆ. ಅಷ್ಟ್ರಲ್ಲಿ ಅವ್ರ ತಾಯಿ ಅಲ್ಲಿಗೆ ಬಂದು, ಡೆನ್ನಿಸ್ ರೆಸ್ಟ್ ರೂಮ್ ಗೆ ಹೋಗಿದ್ದಾರೆ, ಈ ಗ್ಯಾಪ್ ಅಲ್ಲಿ ನಿನ್ನ ನೋಡೋದಕ್ ಬಂದೆ ಅಂತ. ಹೌದಾ, ಅವನೇ ನಿಜವಾದ ಕಿಲ್ಲರ್ ಅಂತ ಹೇಳಿ ಬಾತ್ರೂಮ್ ನಲ್ಲಿ ಹುಡುಕ್ತಾ ಇದ್ದಾರೆ. ನೋಡಿದ್ರೆ ಅವನು ಕಾಣ್ತಾನೆ ಇಲ್ಲ. ಡೆನ್ನಿಸ್ ಬೇರೆ ರೆಸ್ಟ್ ರೂಮ್ ಇಂದ ಬಂದಾಗ, ಇಲ್ಲಿ ರೆಸ್ಟ್ ರೂಮ್ ಇದೆ ಅನ್ನೋ ವಿಷಯ ನಿನ್ಗೆ ಹೇಗ್ ಗೊತ್ತು? ಹೇಳು, ನೀನೇ ಅಲ್ವಾ ಕಿಲ್ಲರ್? ಎಲಿಜಬೆತ್ ನ ಕೊಂದಿದ್ದು ನೀನೇ ತಾನೇ ಅಂತ. ಸಡನ್ಲಿ ಅವನು ಇವ್ರನ್ನ ಓಡಿಸ್ಕೊಂಡು ಬರ್ತಾನೆ. ಇಬ್ರು ಓಡೋಗಿ ರೆಸ್ಟ್ ರೂಮ್ ನಲ್ಲಿ ಹೈಡ್ ಆಗ್ತಾರೆ. ನೋಡಿದ್ರೆ ಈ ಮನೆಗ್ ಬಂದಿದ್ದ ಡಾಕ್ಟರ್ ನ ಡೆನ್ನಿಸ್ ಆಲ್ರೆಡಿ ಕೊಲೆ ಮಾಡಿದ್ದಾನೆ. ಅವನು ಡೋರ್ ಹೊಡ್ಕೊಂಡು ಒಳಗಡೆ ಬರ್ತಾನೆ. ಇಲ್ಲಿ ದೊಡ್ಡ ಜಗಳ ಎಲ್ಲ ನಡೀತಾ ಇದೆ. ಹೇಗೋ ಒಂದು ರೂಮ್ ನಲ್ಲಿ ಇವರಿಬ್ರು ಡೋರ್ ಲಾಕ್ ಮಾಡ್ಕೋತಾರೆ. ಆಗ ಕೈಲಿ ಒಂದು ಐಡಿಯಾ ಮಾಡ್ತಾಳೆ. ಅವಳು ಕಾಲಿಗೆ ಕಟ್ಟಿರೋ ಡಿವೈಸ್ ನ ಹೊಡೆದಾಕಿದ್ರೆ ಅದ್ರ ಅಲರ್ಟ್ ಪೊಲೀಸ್ನವ್ರಿಗೆ ಹೋಗಿ ಅವ್ರು ಇಲ್ಲಿಗೆ ಬರ್ತಾರೆ ಅಂತ. ಅದನ್ನ ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ, ಆದ್ರೆ ಆಗ್ತಾನೆ ಇಲ್ಲ. ಅವ್ರ ತಾಯಿ, ಇರು ಏನಾದ್ರೂ ಟೂಲ್ ಸಿಗುತ್ತಾ ನೋಡ್ತೀನಿ ಅಂತ ಒಂದು ಕಬೋರ್ಡ್ ನ ಓಪನ್ ಮಾಡಿದಾಗ ಅಲ್ಲಿ ಯೂಜಿನ್ ಕೂತ್ಕೊಂಡಿದ್ದಾನೆ. ಅವನ್ನ ನೋಡಿ ಇಬ್ರು ಕಿರ್ಚಿದ್ರಿಂದ ಡೆನ್ನಿಸ್ ಡೋರ್ ಹೊಡ್ಕೊಂಡು ಒಳಗಡೆ ಬರ್ತಾನೆ. ಬಟ್ ಅಂದ್ರೂನು ಇಬ್ರು ಶಾರ್ಟ್ ಕಟ್ ಮೂಲಕ ಟನಲ್ ಒಳಗಡೆ ಬರ್ತಾರೆ. ನೋಡಿದ್ರೆ ಅದು ಯೂಜಿನ್ ಸ್ಟೇ ಆಗಿರೋ ಜಾಗ. ಅವನಿಗೆ ಸರಿಯಾಗಿ ಬೈತಾರೆ. ಆ ಚಿಕ್ಕ ಹುಡುಗಿ ಎಲಿಜಬೆತ್ ಸತ್ತಾಗ ಅದನ್ನೆಲ್ಲ ನೋಡ್ಕೊಂಡು ನೀನು ಸುಮ್ನೆ ಇದ್ದೆ ಅಲ್ವಾ ಅಂತ. ಆಗ ಯೂಜಿನ್ ಹೇಳ್ತಾನೆ, ಇನ್ ಕೇಸ್ ನಾನು ತಡೆಯೋ ಪ್ರಯತ್ನ ಮಾಡಿದ್ರೆ ನನ್ನ ಇಲ್ಲಿಂದ ಎತ್ಕೊಂಡು ಹೋಗ್ಬಿಡ್ತಿದ್ರು ಅಂತ. ಅಂದ್ರೆ ಇವನಿಗೆ ಒಂಟಿಯಾಗಿರೋದಂದ್ರೆ ಇಷ್ಟ. ಹೀಗೆ ಮಾತಾಡ್ತಾ ಇರುವಾಗ ಡೆನ್ನಿಸ್ ಹಿಂದೆಯಿಂದ ಬಂದು ಯೂಜಿನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಕೈಲಿಗೂ ಹೊಡೆದಿದ್ರಿಂದ ಅವಳು ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾಳೆ. ಅವ್ರ ತಾಯಿನ ಕತ್ ಹಿಸ್ಕಿ ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇರುವಾಗ ಕೆಳಗಡೆ ಬಿದ್ದಿದ್ದ ಕೈಲಿನ ಯೂಜಿನ್ ಎಬ್ಸಿ ಒಂದು ಶಾರ್ಪ್ ಆದ ಸ್ಪೂನ್ ಕೊಡ್ತಾನೆ. ಅದನ್ನ ಯೂಸ್ ಮಾಡ್ಕೊಂಡು ಕೈಲಿ ಡೆನ್ನಿಸ್ ಕತ್ತಿನ ಭಾಗಕ್ಕೆ ಚುಚ್ಚು ಬಿಡ್ತಾಳೆ. ಆ ಸ್ಪೂನ್ ಎಡ್ಜ್ ಅಲ್ಲಿ ವೈರ್ ಕನೆಕ್ಟ್ ಆಗಿದೆ.
ಯೂಜಿನ್ ಎಲೆಕ್ಟ್ರಿಕಲ್ ವಿಷಯದಲ್ಲಿ ಜೀನಿಯಸ್ ಅಲ್ವಾ. ಸೊ ಕೆಳಗಡೆ ಒಂದು ಸ್ವಿಚ್ ನ ಆನ್ ಮಾಡಿದ ತಕ್ಷಣ ಡೆನ್ನಿಸ್ ನ ತಲೆ ಬ್ಲಾಸ್ಟ್ ಆಗುತ್ತೆ. ಸೊ ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಕೈಲಿ ಇಲ್ಲಿಗೆ ಬಂದಿದ್ರಿಂದ ಕೆಲವೊಂದು ಮಿಸ್ಟ್ರಿನ ಸಾಲ್ವ್ ಮಾಡಿದ್ಲು. ಮೊದಲನೇದು ಅವ್ರ ತಾಯಿ ದೆವ್ವ ಅಂತ ಅನ್ಕೊಂಡಿದ್ರು, ಆದ್ರೆ ಅವರು ಯೂಜಿನ್ ನ ನೋಡಿನೇ ದೆವ್ವ ಅಂತ ಅನ್ಕೊಂಡಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡಿರ್ತಾಳೆ. ಎರಡನೇದು ಎಲಿಜಬೆತ್ ನ ಮರ್ಡರ್ ಮಿಸ್ಟ್ರಿ. ಅವಳನ್ನ ಕೊಂದಿದ್ದು ಯಾರು ಅಂತ ಇಷ್ಟು ವರ್ಷಗಳಿಂದ ಯಾರಿಗೂ ಗೊತ್ತೇ ಇರ್ಲಿಲ್ಲ. ಆ ನಿಜವಾದ ಕಿಲ್ಲರ್ ಡೆನ್ನಿಸ್ ಅನ್ನೋದನ್ನ ಪ್ರೂವ್ ಮಾಡಿದ್ಲು. ಅವಳನ್ನ ಕೊಲೆ ಮಾಡಿದ್ನ ಯೂಜಿನ್ ನೋಡಿರ್ತಾನೆ. ತಡೆಯೋ ಪ್ರಯತ್ನ ಮಾಡಿದ್ರೆ ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಅವನು ಸೈಲೆಂಟ್ ಆಗಿದ್ದ. ಡೆನ್ನಿಸ್ ಆ ಹುಡುಗಿನ ಕೊಲೆ ಮಾಡಿದ ಮೇಲೆ ಅವನಿಗಿದ್ದ ಪೊಲಿಟಿಕಲ್ ಪವರ್ ನ ಯೂಸ್ ಮಾಡ್ಕೊಂಡು ಈ ಕೇಸ್ ನ ಮುಚ್ಚ ಹಾಕಿರ್ತಾನೆ. ಆದ್ರೆ ಈಗ ಕೈಲಿಯಿಂದ ಎಲ್ಲಾ ವಿಷಯ ಗೊತ್ತಾಗ್ಬಿಡ್ತು. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.